ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಮೂಗಿನಿಂದ ಆಗುವಂತಹ ರಕ್ತಸ್ರಾವ, ವಿಶೇಷವಾಗಿ ಯಾವುದೇ ವೈದ್ಯಕೀಯ ಕಾರಣಗಳಿಲ್ಲದೆ ಮೂಗಿನಿಂದ ಆಗುವಂತಹ ರಕ್ತಸ್ರಾವದ ಬಗ್ಗೆ, ಅದರ ಕಾರಣಗಳೇನು, ಸುಲಭ ಪರಿಹಾರಗಳೇನು, ಅದರ ಬಗ್ಗೆ ತಿಳ್ಕೊಳ್ಳೋಣ. ಯಾವುದೇ ವೈದ್ಯಕೀಯ ಕಾರಣಗಳಿಲ್ಲದೆಯೂ ಕೂಡ ಬೇಸಿಗೆಯ ಕಾಲದಲ್ಲಿ ಮೂಗಿನಿಂದ ರಕ್ತಸ್ರಾವ ಆಗುವಂಥದ್ದು ನಿದರ್ಶನಗಳು ಬಹಳಷ್ಟು ನಮ್ಮ ಮುಂದೆ ಬರುವಂಥದ್ದು. ವಿಶೇಷವಾಗಿ ಮಕ್ಕಳಲ್ಲಿ ರಕ್ತನಾಳಗಳು ತುಂಬ ತೆಳುವಾಗಿರೋದರಿಂದ ಬೇಸಿಗೆಯ ಕಾಲದಲ್ಲಿ ಬಿಸಿಲಿನ ತೀವ್ರತೆ ಹೆಚ್ಚಾಗಿರುವಂತಹ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ ಆಟ ಆಡುವಂತಹ ಸಂದರ್ಭದಲ್ಲಿ ಮಕ್ಕಳಲ್ಲಿ ಏಕಾಏಕಿ ರಕ್ತಸ್ರಾವ ಆಗುವಂಥದ್ದು ಬಹುತೇಕ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಈ ಬಿಸಿಲಿನ ತಾಪಮಾನ ಜಾಸ್ತಿ ಇರುವಾಗ ಮಕ್ಕಳು ತುಂಬ ಹೊತ್ತು ದೀರ್ಘಕಾಲ ಬಿಸಿಲಿನಲ್ಲಿ ಆಡೋದ್ರಿಂದ ಆ ಮೂಗಿನ ರಕ್ತನಾಳಗಳು ಒಡೆಯುವುದರ ಮುಖಾಂತರ ದಿಢೀರ್ ತತ್ಕ್ಷಣದಲ್ಲೇ ಮೂಗಿನಿಂದ ಏಕಾಏಕಿ ರಕ್ತಸ್ರಾವವಾಗೋಕ್ಕೆ ಪ್ರಾರಂಭವಾಗುತ್ತೆ. ಇದು ಬಹುತೇಕ ಪೋಷಕರಲ್ಲಿ ಆತಂಕ ಮೂಡಿಸುವಂತಹ ಒಂದು ವಿಷಯ. ಯಾವುದೇ ಕಾರಣ ಇಲ್ಲದೆ ಏಕಾಏಕಿ ಈ ರೀತಿ ಮೂಗಿನಲ್ಲಿ ರಕ್ತ ಬರ್ತಾ ಇದೆ ಅಂತ ಹೇಳಿದಾಗ ಗಾಬರಿ ಆಗುವಂಥದ್ದು ಸಹಜ. ಇದಕ್ಕೆ ಕಾರಣ ನಾನೀಗ ಆಲ್ರೆಡಿ ಹೇಳಿದ ರೀತಿಯಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವಂತಹ ಬೇಸಿಗೆಯ ಕಾಲದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಹೆಚ್ಚು ಹೊತ್ತು ಬಿಸಿಲಿನಲ್ಲಿ ಆಟವಾಡುವುದರಿಂದ ಮಕ್ಕಳಲ್ಲಿ ಈ ರೀತಿಯ ರಕ್ತಸ್ರಾವವಾಗುವಂತಹ ಸಂಭವ ಜಾಸ್ತಿ ಇರೋದರಿಂದ ಬೇಸಿಗೆಯಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಹೆಚ್ಚು ಹೊತ್ತು ಮಕ್ಕಳನ್ನು ಬಿಸಿಲಿನಲ್ಲಿ ಆಡಲಿಕ್ಕೆ ಬಿಡಬಾರ್ದು. ಇದರಿಂದ ನಾವು ಬಹುತೇಕವಾಗಿ ಈ ಮೂಗಿನಿಂದ ಆಗುವಂತಹ ರಕ್ತಸ್ರಾವವನ್ನು ನಾವು ತಡಿಬೋದು. ಈ ರೀತಿ ಆದಾಗ ತಕ್ಷಣದಲ್ಲಿ ಇರುವಂತಹ ಒಂದು ಸರಳ ಪರಿಹಾರ, ಹಳ್ಳಿಗಳಲ್ಲಿ ಈ ಪದ್ಧತಿ ಈಗಲೂ ಕೂಡ ಆಚರಣೆಯಲ್ಲಿದೆ. ಏನಂದರೆ ತಣ್ಣೀರಿನಿಂದ ಮುಖವನ್ನು ತೊಳೆಸುವಂಥದ್ದು, ಮೂಗಿನಿಂದ ತಣ್ಣೀರನ್ನು ಎಳೆಸುವಂಥದ್ದು. ತಣ್ಣೀರನ್ನು ಮೂಗಿನಿಂದ ಒಳಕ್ಕೆ ಎಳೆಯುವುದರ ಮುಖಾಂತರ ಒಡೆದಿರುವಂತಹ ರಕ್ತನಾಳ ಮುಚ್ಚಿ ಹೋಗಿ ರಕ್ತಸ್ರಾವವನ್ನು ತಡೆಯಬಹುದು. ಅದರ ಜೊತೆಗೆ ಈ ಮಂಜುಗೆಡ್ಡೆ ಅಂದರೆ ಏನು ಐಸ್ ಕ್ಯೂಬ್ ಅಂತ ಏನು ಹೇಳ್ತೀವಿ ನಾವು, ಅದನ್ನು ಮೂಗಿನ ಮೇಲೆ ಇಡೋದ್ರಿಂದ ಆ ಜಾಗದಲ್ಲಿ ಒಡೆದಿರುವಂತಹ ರಕ್ತನಾಳ ಪುನಃ ಅದು ಮುಚ್ಚಿ ಹೋಗಿ ರಕ್ತಸ್ರಾವ ನಿಂತ್ಕೊಳ್ಬಹುದು. ಇದರ ಜೊತೆಗೆ ನಾವು ಇದೆಲ್ಲ ತಾತ್ಕಾಲಿಕ ಪರಿಹಾರಗಳಾಯಿತು. ಇದರ ಜೊತೆಗೆ ನಾವು ಮತ್ತೆ ಮರುಕಳಿಸಬಾರ್ದು ಅಂದರೆ ಏನು ಮಾಡಬೇಕು? ಎಲ್ಲರಿಗೂ ಗೊತ್ತಿರುವಂತೆ ಗರಿಕೆ ಹುಲ್ಲು ಎಲ್ಲರಿಗೂ ಗೊತ್ತಿರುವಂತಹ ಔಷಧಿ. ಈ ಗರಿಕೆ ಹುಲ್ಲಿನ ರಸವನ್ನು ತೆಗೆದುಕೊಂಡು ಅದನ್ನು ಸೋಸಿ 2-3 ಹನಿಗಳನ್ನು ದಿನದಲ್ಲಿ 2-3 ಬಾರಿ 3 ದಿನಗಳ ಕಾಲ ನಿರಂತರವಾಗಿ ಮೂಗಿನಲ್ಲಿ ಹಾಕುವುದರಿಂದ ಪದೇ ಮರುಕಳಿಸಬಹುದಾದಂತಹ ಮೂಗಿನಿಂದ ಆಗುವಂತಹ ರಕ್ತಸ್ರಾವವನ್ನು ನಾವು ತಡೆಯಬಹುದು. ಇದರ ಜೊತೆಗೆ ಬಿಸಿಲಿನ ತೀವ್ರತೆಯಲ್ಲಿ ದೀರ್ಘಕಾಲ ನಾವು ಆಟ ಆಡೋದು, ಓಡಾಡೋದನ್ನು ಕೂಡ ತಡೆಯುವಂಥದ್ದು ಪ್ರಮುಖವಾಗಿರ್ತದೆ. ಹಾಗಾಗಿ ಮಕ್ಕಳಲ್ಲಿ ಏಕಾಏಕಿ ಈ ರೀತಿ ರಕ್ತಸ್ರಾವವಾದಾಗ ಗಾಬರಿಯಾಗುವ ಅವಶ್ಯಕತೆ ಇಲ್ಲ. ಮೊದಲಿಗೆ ತಕ್ಷಣದಲ್ಲಿ ನಿಮಗೆ ಸುಲಭವಾಗಿ ಸಿಗುವಂತಹ ನೀರಿನಿಂದ ಮೂಗನ್ನು ಸ್ವಚ್ಛಗೊಳಿಸಿ ಮತ್ತು ಶುದ್ಧವಾದ ನೀರನ್ನು ಮೂಗಿನಿಂದ ಅವರಿಗೆ ಎಳಿಲಿಕ್ಕೆ ಹೇಳಿ, ತದನಂತರದಲ್ಲಿ ಮತ್ತೆ ಮರುಕಳಿಸಬಾರದು ಅಂತ ಹೇಳಿದ್ರೆ ಗರಿಕೆ ಹುಲ್ಲಿನ ಸ್ವರಸ ಅಂದರೆ ಅದರ ರಸವನ್ನು ಸೋಸಿ 2-3 ತೊಟ್ಟು ಮೂಗಿನ ಒಳಗೆ ದಿನದಲ್ಲಿ 2-3 ಬಾರಿ ನಾವು ಒಂದು 3 ದಿನಗಳ ಕಾಲ ನಿರಂತರವಾಗಿ ಹಾಕೋದ್ರಿಂದ ಪದೇ ಮರುಕಳಿಸಬಹುದಾದಂತಹ ಮೂಗಿನಿಂದ ಆಗುವ ರಕ್ತಸ್ರಾವವನ್ನು ತಡೆಯಬಹುದು. ಇದೇ ರೀತಿ ಮತ್ತೆ ಕೆಲವು ಸುಲಭ ಪರಿಹಾರಗಳ ಮುಖಾಂತರ ನಾವು ತಡೆಯಬಹುದಾದಂತಹ ಕೆಲವು ರೋಗ ಲಕ್ಷಣಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ.